ನಂತರದಲ್ಲಿ ಕರ್ಕಾಟಕ ರಾಶಿಯವರಿಗೆ ನೋಡಿ, ಕರ್ಕಾಟಕ ರಾಶಿಗೆ ಜನ್ಮಾಧಿಪತಿಯಾದಂಥ ಚಂದ್ರಗ್ರಹ ಸ್ವಕ್ಷೇತ್ರದಲ್ಲಿರ್ತಾನೆ. ಜೊತೆಯಲ್ಲಿ ಬಂದಂತಹ ಬುಧ ಗ್ರಹ, ಜೊತೆಯಲ್ಲಿ ಬಂದಂತಹ ರವಿ, ಗುರು ಇವೆಲ್ಲವೂ ಸಹ ಒಂದು ರೀತಿಯ ಅನುಕೂಲ ಅಂತ ನಾವು ನೋಡಕ್ ಹೋದ್ರೆ ಅದರಲ್ಲಿ ಕಲಹಗಳು ಜಾಸ್ತಿ ಆಗ್ತದೆ. ಈ ರೀತಿ ಬಂದಾಗ ಭೂಮಿಯಲ್ಲಿ ಕಲಹ, ಮತ್ತೆ ಆರೋಗ್ಯದಲ್ಲಿ ವ್ಯತ್ಯಾಸ, ಬಂಧು ಮಿತ್ರರಲ್ಲಿ ಮನಸ್ತಾಪಗಳು, ನಮ್ಮನ್ನ ಕಂಡಾಗ ಅಸೂಯೆ ಪಡುವಂತ ವ್ಯಕ್ತಿಗಳು ಜಾಸ್ತಿ ಆಗ್ತಾರೆ. ಇಂಥದ್ದೆಲ್ಲವೂ ಸಹ ಕೀರ್ತಿ ಭಂಗವಾಗುವಂತ ಸಾಧ್ಯತೆಗಳು, ನಮ್ಮನ್ನ ಕಂಡಾಗ ನಮ್ಮನ್ನ ಕಾಲಿಳಿಯುವಂಥವರು, ನಮಗೆ ತೊಂದರೆ ತಾಪತ್ರಗಳು ಕೊಡುವಂಥವರು ಆಗಸ್ಟ್ ತಿಂಗಳಲ್ಲಿ ಈ ಕರ್ಕಾಟಕ ರಾಶಿಯವರಿಗೆ ಹೆಚ್ಚಿನದಾಗಿರುತ್ತೆ. ಯಾಕೆಂದ್ರೆ ನಿಮ್ಮ ವ್ಯವಹಾರ ಚೆನ್ನಾಗಿ ನಡ್ತಾರೆ, ಎಲ್ಲವೂ ಚೆನ್ನಾಗಿದ್ದಾಗ ಹಾಳು ಮಾಡುವಂಥವ್ರು, ಅದನ್ನ ಸಹಿಸ್ಕೊಳ್ಳದಲ್ಲೇ ಇರುವಂತ ಜನಗಳು ಸಹ ಹೆಚ್ಚಾಗ್ತಾರೆ. ಮದುವೆ ಮುಂಜಿ ಮಾತನಾಡಕ್ ಹೋದಾಗ ಸ್ವಲ್ಪ ಹಿನ್ನಡೆಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಎಲ್ಲವೂ ಸಂಬಂಧ ಕೂಡ ಬರುತ್ತೆ, ಮೂರನೇ ವ್ಯಕ್ತಿಯ ಸಂಬಂಧ ಕಿತ್ತೋಗುವಂತ ಸಾಧ್ಯತೆಗಳು ಇರುತ್ತೆ. ಅದರಿಂದ ಅದರ ಬಗ್ಗೆ ಎಚ್ಚರಿಕೆಯನ್ನು ವಹಿಸಬೇಕಾಗ್ತದೆ. ಆಮೇಲೆ ದ್ವಾದಶದಲ್ಲಿ ಗುರು, ದ್ವಾದಶದಲ್ಲಿ ಕುಜ, 12ನೇ ಮನೆಯಲ್ಲಿ ಕುಜ ಬಂದಾಗ ಸ್ವಲ್ಪ ಆರೋಗ್ಯದಲ್ಲೂ ಸಹ ಏರುಪೇರುಗಳಾಗುವಂಥದ್ದು. ಆತುರದ ನಿರ್ಧಾರಗಳು ಕರ್ಕಾಟಕ ರಾಶಿಯವರು ಮಾಡಬಾರ್ದು. ಸ್ವಲ್ಪ ದೀರ್ಘಕಾಲದ ಯೋಚನೆಗಳನ್ನು ಮಾಡಿ, ಮಾಡ್ಬೇಕಾದ್ರೆ ಸರಿನಾ ತಪ್ಪ ಅನ್ನುವಂಥದ್ದನ್ನು ಚಿಂತನೆಗಳನ್ನು ಮಾಡಿ ವ್ಯವಹಾರವನ್ನು ಮಾಡಿ ಇನ್ನೂ ಅನುಕೂಲವಾಗುವಂಥ ಸಾಧ್ಯತೆಗಳು ಬರುತ್ತೆ. ನಂತರದಲ್ಲಿ ಈ ರಾಶಿಯವರಿಗೆ ವ್ಯವಹಾರ ಚೆನ್ನಾಗಿ ನಡೆಯುತ್ತೆ. ಶುಕ್ರನ ಯೋಗ ಫಲ ತುಂಬಾ ಚೆನ್ನಾಗಿರುತ್ತೆ, ವ್ಯವಹಾರವೆಲ್ಲವೂ ಚೆನ್ನಾಗಿರುತ್ತೆ. ಆದರೆ ಎಲ್ಲದರಲ್ಲೂ ಸಹ ಕಿರಿಕಿರಿ, ಅಸೂಯೆ, ನಮ್ಮ ಶ್ರಮ, ನಮ್ಮ ಎಲ್ಲದರಲ್ಲೂ ಸಹ ಅನುಕೂಲವಾಗ್ತಿರುತ್ತೆ. ಶ್ರಮದಲ್ಲಿ ದುಡಿತೀವಿ, ಎಲ್ಲವೂ ಮಾಡ್ತೀವಿ, ಆದರೆ ನಮ್ಮ ಏಳಿಗೆಯನ್ನ ಕಂಡು ಸಹಿಸಲಾದಂತಹ ವ್ಯಕ್ತಿಗಳು ಅಸೂಯೆ ಪಡುವಂಥದ್ದು, ಅಲ್ಲಿ ಇಲ್ಲಿ ತಂದಾಕುವಂಥದ್ದು, ಎಷ್ಟೆಷ್ಟು ನಮಗೆ ಕಷ್ಟಗಳನ್ನ, ಶ್ರಮಗಳ ತೊಂದರೆ ತಾಪತ್ರಗಳನ್ನ ಕೊಡಬೇಕಾದೆಲ್ಲ ಪ್ರಯತ್ನಗಳನ್ನ ಖಂಡಿತವಾಗಿ ಕೆಲವು ಕುಹಕ ಮನಸ್ಸಿರುವಂಥವ್ರು ಪ್ರಯತ್ನವನ್ನು ಮಾಡ್ತಾರೆ. ಅದ್ರ ಬಗ್ಗೆ ಜಾಗೃತಿಯನ್ನ ನೀವು ವಹಿಸ್ಬೇಕಾಗ್ತದೆ. ರಾಶ್ಯಾಧಿಪತಿ ಆದಂಥವನ ಚಂದ್ರಗ್ರಹ, ಸೊ ಯೋಗದಲ್ಲಿರುವಂಥವನು ಚಂದ್ರಗ್ರಹನೇ, ಆದರೆ ಕಿರಿಕಿರಿ ಮಾಡುವಂಥ ಗ್ರಹಗಳು ತುಂಬಾ ಇರುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರುವಂಥದ್ದು ದುರ್ಗಾ ಪರಮೇಶ್ವರಿ ಧ್ಯಾನ, ಕಾಲಭೈರವೇಶ್ವರನ ಉಪಾಸನೆ. ಈ ದುಷ್ಟಶಕ್ತಿಗಳು ನಿಗ್ರಹವಾಗಬೇಕು ಅಂತಂದ್ರೆ ನಮ್ಮನ್ನ ಪೀಡಿಸುವಂಥವ್ರು, ನಮ್ಮನ್ನ ಕಾಲೆಳೆಯುವಂಥವ್ರು, ತೊಂದರೆ ಕೊಡುವಂಥವ್ರು ನಿಗ್ರಹ ದೂರ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂದ್ರೆ ಕಾಲಭೈರವ ಅಥವಾ ದುರ್ಗಾ ಪರಮೇಶ್ವರಿ ಇವರ ಪ್ರಾರ್ಥನೆಗಳನ್ನ ಭಾನುವಾರ ಮಾಡಿ ಅನುಕೂಲವಾಗುತ್ತೆ ಕರ್ಕಾಟಕ ರಾಶಿವರಿಗೆ. ಇನ್ನ ಸಿಂಹರಾಶಿ ತೆಗೆದುಕೊಂಡಾಗ, ಸಿಂಹರಾಶಿಗೆ ನೋಡಿ ಅಷ್ಟಮದಲ್ಲಿ ಶನಿ ಇದ್ದಾರೆ, ಜನ್ಮದಲ್ಲಿ ಕೇತು ಇದ್ದಂಥವರು ಬಿಡುಗಡೆ ಆಗೋದಿಲ್ಲ. ಬಿಡುಗಡೆ ಆಗ್ಲಿಕ್ಕೆ ಇನ್ನೂ ಸುಮಾರು ತಿಂಗಳುಗಳ ಕಾಲ ಬೇಕು. ಆದ್ದರಿಂದ ಈ ರಾಶಿಯವರಿಗೆ ಅತಿಯಾದಂಥ ಕೋಪ, ಸಿಂಹ ರಾಶಿಯವರಿಗೆ ಅತಿಯಾದಂಥ ಕೋಪ ಮತ್ತೆ ಶತ್ರುಬಾಧೆಗಳು ಎಲ್ಲಿದ್ರೂ ಸಹ ಹುಡುಕೊಂಡು ನಮ್ಮ ಹತ್ರನೇ ಶತ್ರುಗಳನ್ನವರು ಬರ್ತಿರ್ತಾರೆ. ಜೊತೆಯಲ್ಲಿ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆಗಳಾಗುವಂಥದ್ದು, ಆರೋಗ್ಯದಲ್ಲಿ ವ್ಯತ್ಯಾಸ, ದೇಹದಲ್ಲಿ ಯಾವಾಗಲೂ ಸಹ ಸುಸ್ತು, ಸಂಕಟ, ಕೈಕಾಲು ನೋವು, ಮೈಕೈ ನೋವು ಅನ್ನುವಂತಹ ವಾತಾವರಣಗಳನ್ನ ಯಾವಾಗಲೂ ಸಹ ಸಿಂಹರಾಶಿಯವರು ಕಾಣ್ತಿರ್ತಾರೆ. ಮತ್ತೆ ಅಪನಿಂದನೆಗಳು ಜಾಸ್ತಿ, ನಾನು ತಪ್ಪು ಮಾಡ್ದಲೇ ಇದ್ರೂ ಸಹ ನಮ್ಮ ಮೇಲೆ ಅಪವಾದಗಳು, ಅಪನಿಂದನೆಗಳು ಜಾಸ್ತಿ ಬರ್ತಾ ಇರ್ತದೆ. ಸಿಂಹರಾಶಿಯವರು ಅದನ್ನ ಎಚ್ಚರಿಕೆಯನ್ನು ವಹಿಸಬೇಕು. ಕೋಪ ಜಾಸ್ತಿ ಬರುತ್ತೆ, ದುಡುಕಿ ಮಾತನಾಡಬೇಡಿ. ಯಾರೇ ಮನೆಯಲ್ಲಿ ಏನೇ ಅಂದ್ರೂ ಸಹ ಮಾತುಗಳನ್ನ ಕಡಿಮೆ ಮಾಡ್ಕೊಳ್ಳಿ. ಒಂದು ಮಾತುಗಳಿಗೆ ಇನ್ನೊಂದು ರಿಪೀಟ್ ನೀವು ಮಾತನಾಡಕ್ ಹೋದ್ರೆ ನಿಮ್ಮ ಮೇಲೆ ಇನ್ನೂ ಜಾಸ್ತಿ ಮನೆಯವರೆಲ್ಲರೂ ಸಹ ಮೈ ಮೇಲೆ ಬೀಳ್ತಾರೆ, ಓ ಅಂತ ಬೀಳ್ತಿರ್ತಾರೆ. ಅದರಿಂದ ನಮಗೆ ಇನ್ನೂ ಕಸಿಬಿಸಿ ಆಗುತ್ತೆ. ಏನಪ್ಪ ನಾನು ತಪ್ಪು ಮಾಡ್ದಲೇ ಇದ್ರು ಅವ್ರಿಗೆ ಸಪೋರ್ಟ್ ಮಾಡ್ತಾರೆ, ನಾನು ಬೈತಾರೆ ಅನ್ನುವಂಥದ್ದು ವಾತಾವರಣ ನಿಮ್ಗೆ ನಿರ್ಮಾಣವಾಗುತ್ತೆ. ಆದ್ದರಿಂದ ಆದಷ್ಟು ಸಹ ಮಾತುಗಳನ್ನ ಕಡಿಮೆ ಮಾಡಿಕೊಂಡು, ಎಷ್ಟೇ ಅಪವಾದಗಳು, ಅಪನಿಂದನೆಗಳು ಬಂದರೂ ಸಹ ಆ ಕ್ಷಣದಲ್ಲಿ ನಾವು ಮೌನವಾಗಿರುವಂಥದ್ದೇ ಸೂಕ್ತ ಅಂತವಂಥದ್ದನ್ನು ಮಾಡ್ಕೋಬೇಕು. ಜೊತೆಯಲ್ಲಿ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಸಫಲತೆಯನ್ನ ಕಾಣುತ್ತೆ. ಸಫಲತೆಗಳಲ್ಲಿ ಏನೇನು ಕೆಲಸ ಮಾಡ್ಬೋದು ನೋಡಿ, ಮದುವೆ ಅಥವಾ ಭೂಮಿ ಇದನ್ನು ತಿಳ್ಕೋದ್ರೆ ಸಫಲತೆ ನಿಮಗೆ ಅನುಕೂಲವಾಗುತ್ತೆ. ಅದರಲ್ಲಿ ಸ್ವಲ್ಪ ಇದನ್ನೆಲ್ಲವೂ ಕಂಡಾಗ ಪ್ರಯತ್ನವನ್ನು ಮಾಡ್ಬೋದು. ದುಡ್ಡು ಕಾಸು ಬರುತ್ತೆ, ಇದೆಲ್ಲವೂ ಬರುತ್ತೆ, ಇದರಲ್ಲಿ ಬೇಜಾರು ಇರುತ್ತೆ, ಕೆಲವರು ಕಾಲಿಲೆ ಇರುತ್ತೆ. ಇದೆಲ್ಲರ ಜೊತೆಯಲ್ಲಿ ಒಂದು ಸಿಹಿ ಸುದ್ದಿ ಏನು ಅಂತ ಅಂದ್ರೆ ಅಕ್ಕಂದ ಮಾಡುವಂತ ಕೆಲಸಗಳು ಸಫಲತೆಯನ್ನ ಕಾಣುತ್ತೆ, ಕೈ ಹಿಡಿಯುತ್ತೆ. ಒಂದು ಮದುವೆ ಮುಂಜಿ ಮಾಡಕ್ ಹೋಗ್ತೀರಾ, ಕೈ ಹಿಡಿಯುತ್ತೆ. ಒಂದು ಜಾಗ ತೊಳೆಯಕ್ಕೆ ಹೋಗ್ತೀರಾ, ಅನುಕೂಲವಾಗುತ್ತೆ. ಮನೆ ಕಟ್ಟಬೇಕು ಅಂತ ಪ್ರಯತ್ನವನ್ನು ಪಡ್ತೀರಾ, ಅದಕ್ಕೆ ಪ್ರಯತ್ನದಲ್ಲಿ ಅನುಕೂಲವಾಗುತ್ತೆ. ಆದ್ರೆ ಎಲ್ಲದಕ್ಕೂ ಸಮಸ್ಯೆ ಮಾಡೋರಂತವ್ರು ಇದ್ದೇ ಇರ್ತಾರೆ. ಅದನ್ನ ನೋಡ್ಕೊಂಡು ವ್ಯವಹಾರವನ್ನ ಮಾಡ್ಬೇಕು. ಈ ತಿಂಗಳು ಮಾತ್ರ, ಮುಂದಿನ ತಿಂಗಳ ನಂತರ ಸಮಸ್ಯೆಗಳು ಬರೋದಿಲ್ಲ. ನಿಮ್ಮ ರಾಶ್ಯಾಧಿಪತಿ ಆದಂಥವನು ರವಿ, ಈಗ ದೋಷದಲ್ಲಿ ಜನ್ಮದಲ್ಲಿರುವಂಥವನ ಕೇತು. ಅದರಿಂದ ಸುಬ್ರಹ್ಮಣ್ಯ ಸ್ವಾಮಿ ಪೂಜೆ ಅಥವಾ ದುರ್ಗಾ ಪರಮೇಶ್ವರಿ ಧ್ಯಾನ ಇದನ್ನು ಮಾಡೋದ್ರಿಂದ ನಿಮಗೆ ಅನುಕೂಲವಾಗುತ್ತೆ ಸಿಂಹರಾಶಿವರಿಗೆ. ಇನ್ನು ಕನ್ಯಾ ರಾಶಿವರಿಗೆ ನೋಡಿ, ರಾಶ್ಯಾಧಿಪತಿ ಆದಂಥವನ ಚಂದ್ರಗ್ರಹ, ಈ ಜನ್ಮದಲ್ಲಿ ಬಂದಿರುವಂಥವನೀಗ ಶುಕ್ರಗ್ರಹ ಯಾವಾಗ ಬರ್ತಾನೆ ಅಂತಂದ್ರೆ ಶುಕ್ರಗ್ರಹ 1ನೇ ತಾರೀಕಿಗೆ ಶುಕ್ರಗ್ರಹ ಕನ್ಯಾ ರಾಶಿವರಿಗೆ ಬಂದ. ಕನ್ಯಾ ರಾಶಿವರಿಗೆ ಹಣಕಾಸು ಯೋಗದಲ್ಲಿ ಕೂಡಿರ್ತಾರೆ.
ಹಣಕಾಸು ತುಂಬ ಅನುಕೂಲವಾಗುತ್ತೆ ಈ ಆಗಸ್ಟ್ ತಿಂಗಳಲ್ಲಿ. ಜೊತೆಯಲ್ಲಿ ಮನಸ್ಸು ಜಾರುವಂಥ ಸಾಧ್ಯತೆಗಳು ಜಾಸ್ತಿ. ಈ ಪ್ರೌಢಾವಸ್ಥೆಯಲ್ಲಿರುವಂತಹ ಯುವಕ ಯುವಕಿಯರಿಗೆ ನಾನು ಕಿವಿ ಮಾತನ್ನು ಹೇಳ್ತೇನೆ, ಮನಸ್ಸು ತುಂಬ ಜಾರುತ್ತೆ, ಮನಸ್ಸು ಏನೇನೋ ಕೇಳುತ್ತೆ, ಏನೇನೋ ಅಪೇಕ್ಷೆ ಪಡುತ್ತೆ, ಮೋಹಕ್ಕೂ ಹೋಗುತ್ತೆ. ಆದ್ದರಿಂದ ಅದನ್ನೆಲ್ಲವೂ ಸಹ ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ಮುಂದೆ ಆಗುವಂಥ ಅವಘಡಗಳನ್ನು ಈಗಲೇ ನಾವು ನಿಭಾಯಿಸ್ಕೊಳ್ಬೋದು. ಇಲ್ಲ ಮನಸ್ಸು ಹೆಂಗೆ ಹೇಳುತ್ತೆ, ಬುದ್ಧಿ ಹೆಂಗೆ ಹೇಳುತ್ತೆ ಹಂಗೆಲ್ಲವೂ ಕೇಳಕ್ಕೆ ಹೋಗಿ ಇನ್ನೊಬ್ರು ಮೋಹ, ಇನ್ನೊಬ್ರಿಗೆ ಆಸೆಗಳಿಗೆ, ಇನ್ನೊಬ್ರು ಆಕರ್ಷಣೆಗಳಿಗೆ ನಾವೇನಾದ್ರು ಹೋದ್ರೆ ಮುಂದಿನ ಪಶ್ಚಾತ್ತಾಪಗಳು ಖಂಡಿತವಾಗಿರುತ್ತೆ. ಅದನ್ನು ಎಚ್ಚರಿಕೆಯನ್ನು ವಹಿಸ್ಬೇಕಾಗ್ತದೆ. ಅದನ್ನು ಬಿಟ್ಟರೆ ವ್ಯವಹಾರ ಚೆನ್ನಾಗಿದೆ, ಮದುವೆ ಮುಂಜಿಗಳು ಚೆನ್ನಾಗಿದೆ, ಯೋಗ ಫಲ ತುಂಬ ಚೆನ್ನಾಗಿ ಕೂಡಿ ಬಂದಿರುತ್ತೆ, ಎಲ್ಲ ಪ್ರಯತ್ನಿಸಿದ ಕೆಲಸವೆಲ್ಲವೂ ಸಹ ಅನುಕೂಲಕರವಾದಂಥ ವಾತಾವರಣದಿಂದಲೇ ಕೂಡಿರುತ್ತೆ. ಕೋರ್ಟು ಕಚೇರಿ ಜಯದ ವಾತಾವರಣ, ಕಲಾವಿದರುಗಳಿಗೆ ಉತ್ತಮವಾದಂಥ ಅವಕಾಶಗಳು, ರಾಜಕೀಯದಲ್ಲಿ ಬಹಳ ಬದಲಾವಣೆಗಳನ್ನು ಮಾಡುವಂಥ ವ್ಯಕ್ತಿಗಳಾಗಿರ್ತಾರೆ, ಮತ್ತೆ ಒಳ್ಳೆ ಬಿಸ್ನೆಸ್ ಮ್ಯಾನ್ಗೆ ಉತ್ತಮವಾದಂಥ ಲಾಭಗಳಿಗೆ ತುಂಬ ಚೆನ್ನಾಗಿದೆ. ಕೋರ್ಟು ಕಚೇರಿಗಿದೆ ಜಯದ ವಾತಾವರಣ ಚೆನ್ನಾಗಿದೆ. ಈ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಕೈ ಇಟ್ಟಿದ್ದೆಲ್ಲವೂ ಸಹ ಅನುಕೂಲವೇ. ಆದರೆ ಒಂದು ನಾನು ಹೇಳುವಂಥದ್ದು, ಮನಸ್ಸು ಹೆಂಗೆ ಹೇಳುತ್ತೆ ಹಂಗೆ ಕೇಳೋದಕ್ಕಿಂತ ಮುಂಚೆ ಅದನ್ನು ಯಾಕೆ ಆಕರ್ಷಣೆಗೆ ಹೋಗುವಂಥದ್ದಕ್ಕೆ ಮಾತ್ರ, ಮಿಕ್ಕಿದ್ದೆಲ್ಲವೂ ತೊಂದರೆ ಇಲ್ಲ. ಚಂದ್ರ ಯಾವಾಗ ಚಂದ್ರನ ಮನೆಗೆ ಬುಧನ ಮನೆಗೆ ಶುಕ್ರಕ್ಕೆ ಬರ್ತಾನೋ ಸ್ವಲ್ಪ ಆಕರ್ಷಣೆಗೊಳಗಾಗುವಂಥದ್ದು ಸಾಧ್ಯತೆ ಇರುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆಯನ್ನ ಕನ್ಯಾ ರಾಶಿಯವರು ನೋಡ್ಬೇಕಾಗತ್ತೆ. ರಾಶ್ಯಾಧಿಪತಿಯಾದಂಥವನು ಬುಧ ಗ್ರಹ, ಇಲ್ಲಿ ಅನುಕೂಲವಾಗುವಂಥವನು ಶುಕ್ರ ಗ್ರಹ. ನೀವು ಮಾಡಬೇಕಾಗಿರುವಂಥ ದೇವರ ಪ್ರಾರ್ಥನೆ ಯಾವುದು ಅಂತಂದ್ರೆ ಮಹಾವಿಷ್ಣುವಿನ ಉಪಾಸನೆ. ಅದನ್ನ ಬಿಟ್ರೆ ಮಿಕ್ಕಿದ್ದೇನಿಲ್ಲ. ಎಲ್ಲವೂ ಸಹ ಈ ಆಗಸ್ಟ್ ತಿಂಗಳಲ್ಲಿ ಕನ್ಯಾ ರಾಶಿಯವರಿಗೆ ಉತ್ತಮವಾದಂಥ ಫಲವನ್ನು ನೋಡುವಂಥ ಯೋಗ ಫಲ ತುಂಬಾ ಚೆನ್ನಾಗಿದೆ. ಆದ್ದರಿಂದ ಸ್ವಲ್ಪ ಸಣ್ಣ ಪುಟ್ಟ ವ್ಯತ್ಯಾಸಗಳು, ಸಣ್ಣ ಪುಟ್ಟದ್ದು, ಅದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಚೆನ್ನಾಗಿದೆ, ಅನುಕೂಲವಾಗುತ್ತೆ.